ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ 3-4 ಡೇಸಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ಬಿಕಾಸ್ ಆಫ್ ಮೈ ವಾಯ್ಸ್. ಇನ್ನೂ ತುಂಬ ವರ್ಸ್ಟ್ ಆಗೋಗಿತ್ತು. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಕೇಳೋ ಥರ ಇದೆ. ಪ್ಲೀಸ್ ಬೇರ್ ವಿತ್ ಮೈ ವಾಯ್ಸ್. ಇವಾಗ ರೀಸೆಂಟ್ ಡೇಸ್ಲಿ ನೀವು ಎಲ್ಲೇ ಔಟ್ಸೈಡ್ ಹೋದ್ರು ನಿಮಗೊಂದು ಸ್ಟಾಲ್ ಅಂತೂ ನೋಡಕ್ ಸಿಕ್ಕೇ ಸಿಗುತ್ತೆ. ದಟ್ ಈಸ್ ಹೋಮ್ ಮೇಡ್ ತಿರಮಿಸು ಅಂತ. ಎಲ್ಲರೂ ತುಂಬಾ ವೈರಲ್ ಆಗಿರೋ ರೆಸಿಪಿ. ಅದು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿ ಇವತ್ತು ನಾನು ತಿರಮಿಸು ಹೇಗೆ ಟ್ರೈ ಮಾಡಿದೆ. ನಾನು 2 ಟೈಪ್ಸ್ ಆಫ್ ತಿರಮಿಸು ಟ್ರೈ ಮಾಡಿದ್ದೀನಿ. ಒಂದು ಯೂಸಿಂಗ್ ಬ್ರೆಡ್ ಮತ್ತೆ ಇನ್ನೊಂದು ಯೂಸಿಂಗ್ ಬಿಸ್ಕೆಟ್ಸ್ ಅಲ್ಲಿ ಯೂಸ್ ಮಾಡಿ ತಿರಮಿಸು ಪ್ರಿಪೇರ್ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡೋದು ಮತ್ತೆ ಅದು ಹೇಗೆ ಬಂತು ಔಟ್ಕಮ್ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟ್ ತಿರಮಿಸುಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ಹಾಲು ತೊಗೊಂಡಿದ್ದೀನಿ, 1 ಗ್ಲಾಸ್ ಮಿಲ್ಕ್, ಪ್ಲೇನ್ ಮಿಲ್ಕ್. ನೆಕ್ಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ, ನಾನು ನಂದಿನಿ ಪನ್ನೀರ್ ಚೂಸ್ ಮಾಡಿದ್ದೀನಿ. ಮತ್ತು ವೆನಿಲಾ ಎಸೆನ್ಸ್ ಇಟ್ಕೊಂಡಿದ್ದೀನಿ. ಮತ್ತು ನಿಮಗೆ ಚಾಕ್ಲೇಟ್ ಪೌಡರ್, ಕೋಕೋ ಪೌಡರ್ ಅಂತ ಏನು ಬರುತ್ತೆ, ಆ ಕೋಕೋ ಪೌಡರ್ನ ತೊಗೋಬೇಕು. ನಾನಿಲ್ಲಿ ಬಿಸ್ಕೆಟ್ಸ್ ಕೂಡ ಇಸ್ಕೊಂಡಿದ್ದೀನಿ. ಮತ್ತು ಫಸ್ಟ್ ನಾನು ಬ್ರೆಡ್ಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬನ್ನಿ ಬ್ರೆಡ್ಡಲ್ಲಿ ಮಾಡೋ ತಿರಮಿಸು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಇಲ್ಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲ್ಗೆ ಒಂದು 2 ಸ್ಪೂನ್ಸ್ ಆಫ್ ಇನ್ಸ್ಟೆಂಟ್ ಕಾಫಿ ಪೌಡರ್, ಎನಿಥಿಂಗ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಎನಿ ಬ್ರ್ಯಾಂಡ್ಸ್ ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಸ್ಪೂನ್ಸ್ ಕಾಫಿ ಪೌಡರ್ಗೆ 2 ಕಪ್ಸ್ ಆಫ್ ಹಾಟ್ ವಾಟರ್ನ ಹಾಕೊಳ್ಳಿ. ನಿಮಗೆ ಡಿಕಾಕ್ಷನ್ ಸ್ಟ್ರಾಂಗ್ ಆಗಿ ಬೇಕು ಅಂದರೆ ಸ್ಟ್ರಾಂಗ್ ಆಗಿ ಮಾಡ್ಕೋಬೋದು, ಲೈಟ್ ಆಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಟ್ ವಾಟರ್ನ ಹಾಕೊಳ್ಳಿ. ನನಗೆ ಯೂಶ್ವಲಿ ಕಾಫಿ ಅಂದರೆ ತುಂಬ ಇಷ್ಟ. ಕಾಫಿ ಲವರ್. ನನಗೆ ಕಾಫಿ ಫ್ಲೇವರ್ ಚೆನ್ನಾಗಿರಲಿ, ಅದು ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ನಾನು ಸ್ವಲ್ಪ ತಿಕ್ ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ. ಸ್ಮೆಲ್ ಮತ್ತು ಟೇಸ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಇದನ್ನ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ನಾನು ಯಾವ ಬೌಲ್ ಚೂಸ್ ಮಾಡಿದ್ದೀನಿ ಅಲ್ವಾ, ಆ ಬೌಲ್ ಸೈಜ್ಗೆ ಬ್ರೆಡ್ ಎಂಡ್ ಪೀಸಸ್ ಏನಿದೆ ಬ್ರೌನ್ ಕಲರ್ ಅದನ್ನ ನಾನು ಕಟ್ ಮಾಡಿ ಆ ಬ್ರೆಡ್ನ ಫಸ್ಟ್ ಲೇಯರ್ನ ಸೆಟ್ ಮಾಡ್ತಾ ಇದ್ದೀನಿ. ನೀವು ಬ್ರೆಡ್ ಮೇಲೆ ಡಿಕಾಕ್ಷನ್ ಏನು ರೆಡಿ ಮಾಡಿದ್ದೀರಲ್ವಾ, ಆ ಡಿಕಾಕ್ಷನ್ ಅದು ಬ್ರೆಡ್ ನೀಟಾಗಿ ಡಿಪ್ ಮಾಡ್ಕೊಬೇಕು. ಫಸ್ಟ್ ಲೇಯರ್ ಸೆಟ್ ಆದ ತಕ್ಷಣ ನೀವು ನೆಕ್ಸ್ಟ್ ನಾನು ಮಿಕ್ಸಿ ಜಾರ್ಗೆ ಪನ್ನೀರ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ಸ್ ಎಲ್ಲಿದೆ ಅಲ್ವಾ, ಅದನ್ನು ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ ಆಫ್ ಮಿಲ್ಕ್ 1 ಗ್ಲಾಸ್ ಫುಲ್ ಹಾಕೊಂಡಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡು ನಾನು ಟೆಕ್ಸ್ಚರ್ ನೋಡ್ಕೊಂಡು ಮತ್ತೆ ಆ್ಯಡ್ ಮಾಡಿಕೊಂಡೆ. ಸೊ ಆ ಕ್ರೀಮ್ ಕನ್ಸಿಸ್ಟೆನ್ಸಿ ನಿಮಗೆ ಥಿಕ್ ಆಗಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಇದು ನಿಮಗೆ ತಿರಮಿಸು ಫ್ಲೇವರ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ. ಸೊ ಇದು ಒಂದು ಹಾಫ್ ಟೀ ಸ್ಪೂನ್ ಏನೋ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಹೆಲ್ದಿ ವರ್ಷನ್ ಆಗಿ ಹನಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡದ್ದು ಸಫೋಲಾ ಹನಿ. ಮನೇಲಿ ಯಾವುದಿರುತ್ತೆ ಆ ಹನಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಲ್ವಾ ನೋಡಿಕೊಂಡು ಟೇಸ್ಟ್ ಮಾಡಿ, ಮತ್ತೆ ಇನ್ನಷ್ಟು ಸ್ವೀಟ್ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನೀವು ಇನ್ನೂ ಇದಕ್ಕೆ ಬೇಕಾದರೆ ಫ್ರೆಶ್ ಕ್ರೀಮ್ ಆಗಿರ್ಬೋದು, ಮತ್ತು ಚೀಸು ಇದೆಲ್ಲ ಯೂಸ್ ಮಾಡ್ತಾರೆ, ಮತ್ತು ಶುಗರು ಮಿಲ್ಕ್ ಮೇಡ್ ಕೂಡ ಹಾಕ್ತಾರೆ. ನಾನು ಒಂದು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಓನ್ಲಿ ಇಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಆಗಿದೆ. ನಾನು ಹೇಳ್ತಿಲ್ಲ, 1 ಗ್ಲಾಸ್ ಫುಲ್ ನಾನು ಮಿಲ್ಕ್ ತೊಗೊಂಡಿದ್ದೆ. ನೀವು ಫಸ್ಟ್ ಏನು ಬ್ರೆಡ್ ಸೆಟ್ ಮಾಡಿದ್ರಿ ಫಸ್ಟ್ ಲೇಯರ್, ಅದ್ರ ಮೇಲೆ ನೀವು ಈ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಏನು ಮಾಡಬೇಕಂತಂದರೆ, ನೆಕ್ಸ್ಟ್ ಸೇಮ್ ಫಸ್ಟ್ ಲೇಯರ್ ಹೇಗೆ ಮಾಡಿದ್ರಿ ಅದೇ ಥರ ನೆಕ್ಸ್ಟ್ ಪೀಸ್ ಆಫ್ ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಮತ್ತೆ ಕಾಫಿ ಡಿಕಾಕ್ಷನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ದಿಸ್ ಇಸ್ ದ ಸೆಕೆಂಡ್ ಲೇಯರ್ ಯು ಹ್ಯಾವ್ ಟು ಸೆಟ್. ನೀವು ಸೆಕೆಂಡ್ ಲೇಯರ್ ಕೂಡ ರೆಡಿ ಮಾಡಿದ ತಕ್ಷಣ ನೆಕ್ಸ್ಟ್ ಲಾಸ್ಟ್ ಫೈನಲ್ ಏನಂತ ಅಂದರೆ, ಕೊಕೋ ಪೌಡರ್ ಇರುತ್ತಲ್ಲ, ಈ ಥರ ಕಾಫಿ ಸ್ಟೈನರ್ಸ್ ಏನಿರುತ್ತೆ ನೀವು ಅದನ್ನು ತೊಗೊಂಡು ಕಾಫಿ ಫಿಲ್ಟರ್ಸಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಕೋಕೋ ಪೌಡರ್ನ. ನಂಗೆ ಅದ್ರಲ್ಲಿ ಸರಿಯಾಗಿ ಸ್ಪ್ರೆಡ್ ಆಗಿಲ್ಲ ಅಂತ ನಾನು ಕಾಫಿ ಫಿಲ್ಟರ್ನ ಚೇಂಜ್ ಮಾಡಿದೆ. ಈ ಥರ ಇದು ಕಾಣಿಸುತ್ತೆ ತಿರಮಿಸು. ಇಟ್ ಲುಕ್ಸ್ ಸೋ ಡ್ಯಾಮ್ ಗುಡ್. ಟೇಸ್ಟ್ ಕೂಡ ಹಾಗೆ ಸಕ್ಕತ್ತಾಗಿತ್ತು. ನನ್ನ ಟೇಸ್ಟ್ ಎಲ್ಲ ಹೆಂಗಿತ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದನ್ನ ನೀವು ಫ್ರಿಡ್ಜಲ್ಲಿ ಒಂದು 4 to 5 hours ಅದನ್ನ ಸೆಟ್ ಹಾಕಕ್ಕೆ ಬಿಟ್ಬಿಡ್ಬೇಕು.
ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ವಿ ಹ್ಯಾವ್ ಸೋ ಮಚ್ ಆಫ್ ಡಿಸ್ಟರ್ಬೆನ್ಸ್. ಒನ್ ಡಿಸ್ಟರ್ಬೆನ್ಸ್ ಇಲ್ಲೇ ಇದೆ. ಆ್ಯಂಡ್ ಇವಾಗ ಎಲ್ಲರೂ ಬ್ರೆಡ್ ಅಥವಾ ರಸ್ಕಲ್ಲಿ ಟ್ರೈ ಮಾಡಿದ್ದಾರೆ. ನಾನು ಫಸ್ಟ್ ಒನ್ನು ಬ್ರೆಡ್ಡಲ್ಲಿ ಟ್ರೈ ಮಾಡಿದ್ದೀನಿ. ಬಟ್ ಇವಾಗ ಬಿಸ್ಕೆಟ್ಸಲ್ಲಿ ಕ್ಯಾರಮಲೈಸ್ಡ್ ಕುಕ್ಕಿಯಲ್ಲಿ ಟ್ರೈ ಮಾಡೋಣ, ಹೆಂಗಿರುತ್ತೆ ಟೇಸ್ಟ್ ಅಂತ ನೋಡೋಣ. ಫಸ್ಟ್ ಬ್ರೆಡ್ ತಿರಾಮಿಸು ಹೇಗೆ ಮಾಡಿದ್ವಿ ಸೇಮ್, ಬಟ್ ಯೂಸಿಂಗ್ ಬಿಸ್ಕಾಫ್ ಬಿಸ್ಕೆಟ್ಸ್ ಅಷ್ಟೇ. ನಾನು ಬಿಸ್ಕಾಫ್ ಕೂಡ ಕಾಫಿ ಡಿಕಾಕ್ಷನ್ ಡಿಪ್ ಮಾಡಿ ಫಸ್ಟ್ ಲೇಯರ್ ಸೆಟ್ ಮಾಡಿದ್ದೀನಿ. ದೆನ್ ಕ್ರೀಮ್ನ ಸ್ಪ್ರೆಡ್ ಮಾಡಿ ಸೆಕೆಂಡ್ ಲೇಯರ್ ಕೂಡ ಸೇಮ್ ರಿಪೀಟ್ ಮಾಡ್ಕೊಂಡಿದ್ದೀನಿ. ಬಟ್ ಅದು ಫುಲ್ ಎಲ್ಲ ಫೈನಲ್ ಆದಮೇಲೆ ಒಂದು ಬಿಸ್ಕಾಫ್ ಬಿಸ್ಕೆಟ್ ಕೂಡ ಸೆಂಟರಲ್ಲಿ ಇಟ್ಟಿದ್ದೀನಿ. ಸಕ್ಕತ್ತಾಗಿ ಕಾಣ್ತಿತ್ತು. ಇದು ನಾನು ಮಾಡಿದಾಗ ಆಲ್ಮೋಸ್ಟ್ 6 o'clock. ನಾವು ಟೇಸ್ಟ್ ಮಾಡಿದ್ದು 10 o'clock ನೈಟ್. ನಾನು ಅದು ರಿವ್ಯೂ ಮಾಡೋದು ಮರ್ತೋದೆ. ಬಟ್ ಅದು ಪೂರಾ ಸೆಟ್ ಆದಮೇಲೆ ಒಂದು 4 hours ಆದಮೇಲೆ ಅದು ಹೀಗೆ ಕಾಣ್ತಿತ್ತು. ಸಕ್ಕ ಡೆಲಿಷಿಯಸ್ ಆಗಿ ಕಾಣ್ತಿತ್ತು. ಸೊ ಯು ಮಸ್ಟ್ ಟ್ರೈ ದಿಸ್ ರೆಸಿಪಿ. ಯು ವರ್ತ್ ದ ವೆಯ್ಟ್ ಅಂತ ಹೇಳ್ಬೋದು. ಸಕ್ಕತ್ತಾಗಿತ್ತು. ನೋಡ್ಕೊಂಡು ಬಂದ್ರ ಹೇಗೆ ಮಾಡೋದು ಅಂತ. ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಲ್ವಾ? ಎಲ್ಲರಿಗೂ ಕ್ರೇವಿಂಗ್ಸ್ ಆಗ್ತಿದ್ಯಾ ತಿರಾಮಿಸು ತಿನ್ನಬೇಕು ಅಂತ. ಸೊ ಇವಾಗಲೇ ಆಲ್ಮೋಸ್ಟ್ ನಿಮ್ಮ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸೇ ಅದನ್ನ ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಟೇಸ್ಟ್ ಮಾಡಿದವರೆಲ್ಲ, ಈವನ್ ಮೈ ಹಸ್ಬೆಂಡ್, ನನ್ನ ಸಿಸ್ಟರ್ಸ್ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ವಿನು ಕೂಡ ಬಂದಿದ್ಲು. ಇಲ್ಲಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿದ್ದಂದರೆ ಬಿಸ್ಕಾಫ್ ತಿರಾಮಿಸು. ಬ್ರೆಡ್ಡಲ್ಲಿ ಮಾಡಿದ ತಿರಾಮಿಸುನು ತುಂಬ ಚೆನ್ನಾಗಿತ್ತು. ಬಟ್ ಅದು ಕಾಫಿ ಫ್ಲೇವರ್ ನಾನು ಸ್ವಲ್ಪ ಡಾರ್ಕಾಗಿ ಮಾಡಿದ್ದೆ ಅಲ್ವಾ ಡಿಕಾಕ್ಷನ್, ಹಾಗಾಗಿ ಸ್ವಲ್ಪ ಕಹಿ ಮತ್ತು ಸ್ವೀಟ್ ನಾನು ಮಿನಿಮಲಿಸ್ಟಿಕ್ ಆಗಿ ಇಟ್ಕೊಂಡಿದ್ದೆ. ತುಂಬ ನಿಮಗೆ ಪ್ರಾಪರ್ ಆಗಿ ಕರೆಕ್ಟಾಗಿ ಸ್ವೀಟ್ ಇರಬೇಕು ಅನ್ನೋರು ನಾನು ಹೇಳ್ದಂಗೆ ಮಿಲ್ಕ್ ಮೇಡು ಮತ್ತು ಫ್ರೆಶ್ ಕ್ರೀಮ್ ಹಾಗೆ ಶುಗರ್ನ ಯೂಸ್ ಮಾಡಿ ಮಾಡ್ಕೋಬಹುದು. ಸೊ ನೀವೆಲ್ಲ ಟ್ರೈ ಮಾಡಿ ಹೇಗಿತ್ತು, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.